ಆಸ್ಪತ್ರೆಗಳ ವಿಷಯದಲ್ಲಿ, ರೈತರ ಬದುಕಿಗೆ 5 ವರ್ಷದ ಸರ್ಕಾರ. ನಾನು ಇವತ್ತು ರಜತ ಮಹೋತ್ಸವದ ಸಂದರ್ಭದಲ್ಲಿ ನಾಡಿನ ಜನತೆಗೆ ಒಂದು ಸಂದೇಶ ಕೊಡ್ತಾ ಇದ್ದೇನೆ. 5 ವರ್ಷದ ಸರ್ಕಾರವನ್ನ ಒಂದು ಬಾರಿ ಪರೀಕ್ಷೆ ಮಾಡಿ. 75 ವರ್ಷ ಕಳೆದಿದ್ದೇವೆ ಸ್ವಾತಂತ್ರ್ಯದ ನಂತರ. 75 ವರ್ಷ ನಾವು ಏನೇನು ಅನುಭವಿಸಿದ್ದೇವೆ. 5 ವರ್ಷ ಕುಮಾರಸ್ವಾಮಿ ಕೈನಲ್ಲಿ ಏನೋ ಆಗೋದಿಲ್ಲ ಅಂತಲೇ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. ಒಂದು ಅವಕಾಶ ಕೊಡಿ. ಯಾವ ರೀತಿಯ ಯೋಜನೆಗಳನ್ನ ಪ್ರತಿ ಕುಟುಂಬ ಯಾವುದೇ ವೃತ್ತಿ ಮಾಡ್ತಕ್ಕಂಥವ್ರು ಇರಲಿ, ನಾನು ಬರೀ ರೈತರ ಬಗ್ಗೆ ಹೇಳಲ್ಲ, ಸಣ್ಣ ಸಣ್ಣ ಕೂಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಯಾವ ರೀತಿ ಕಾರ್ಯಕ್ರಮ ಕೊಡಬಹುದು ಅಂತಕ್ಕಂಥದ್ದನ್ನ 5 ವರ್ಷದಲ್ಲಿ ಸಾಬೀತು ಮಾಡಿ ನಾನು ಇವತ್ತು ಯಶಸ್ಸು ಕಾಣದೇ ಇದ್ರೆ ನಿಮಗೆ ಮುಖ ತೋರಿಸೋನಲ್ಲ. ದಯವಿಟ್ಟು ಯೋಚನೆ ಮಾಡಿ. ಯಾಕೆಂದ್ರೆ ದೇವೇಗೌಡರ ಬಗ್ಗೆ ಒಂದು ರೀತಿ ನಡೀತು, ಮುಗ್ದೇ ಹೋಯ್ತು ದೇವೇಗೌಡರದ್ದು ಜೀವನ ಅಂತ ಹೇಳಿ. ಕುಮಾರಸ್ವಾಮಿನೂ ಮುಗಿದೋಗಿದ್ದಾನೆ ಅಂದರು. ಇನ್ನೆಲ್ಲಿ ಜನತಾದಳ? ಕುಮಾರಸ್ವಾಮಿ ಆರೋಗ್ಯನೂ ಹೊಟ್ಟೋಗಿದೆ. ಇನ್ನು ದಿನಗಳಷ್ಟೇ. ದೇವೇಗೌಡರು ಇಲ್ಲ. ಈ ಪಕ್ಷಕ್ಕೆ ಇನ್ಯಾರಿದ್ದಾರೆ? ಈ ಪಕ್ಷಕ್ಕೆ ನಾನು ಹೊರತಲ್ಲ, ದೇವೇಗೌಡರು ಹೊರತಲ್ಲ, ನೀವಿದ್ದೀರಿ. ಲಕ್ಷಾಂತರ ಕಾರ್ಯಕರ್ತರು ಇದ್ದೀರಿ. ಇವತ್ತು ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಆಯಸ್ಸು ನಮ್ಮ ಸ್ವಾರ್ಥಕ್ಕಲ್ಲ. ಭಗವಂತ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಆಯಸ್ಸು ಈ ನಾಡಿನಲ್ಲಿ ಯಾವೊಂದು ವರ್ಗದ ಜನ ಸಂಕಷ್ಟದಲ್ಲಿದ್ದಾರೆ ಅವರ ಬದುಕನ್ನು ಸರಿಪಡಿಸಲಿಕ್ಕೆ ಈ ಸರ್ಕಾರ, ಈ ಒಂದು ಪಕ್ಷ ಇರ್ತಕ್ಕಂಥದ್ದು. ಈ ಆಯಸ್ಸು ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಕೇಳ್ತೀನಿ ಸಿದ್ದರಾಮಯ್ಯನವ್ರನ್ನ, ಯಾವುದಪ್ಪ ಅದು ಕಾಂತರಾಜು ವರದಿ? ಎಲ್ಲಿದೆ ಕಾಂತರಾಜು ವರದಿ? ಎಲ್ಲಿದೆ ಜಯಪ್ರಕಾಶ್ ಹೆಗಡೆ ವರದಿ? ಈಗ ಯಾರೋ ಮದನ್ ಸೂದನ್ ನಾಯಕ್, ಆ ವರದಿ ಎಲ್ಲಪ್ಪ? 30 ದಿವಸ 15 ದಿವಸ ಎಲ್ಲ ವರದಿ ಕೊಡಬೇಕು ಅಂತ ಹೇಳಿ ಆ ವರದಿ ಎಲ್ಲೈತೋ ಗೊತ್ತಿಲ್ಲ. ಈಗ ಆ ಮುಖ್ಯಮಂತ್ರಿ ಗಿರಿ ಕಡೆ ಎಲ್ಲಾರ್ದು ಅಲ್ಲಿ ಕಾನ್ಸಂಟ್ರೇಟ್ ಆಗಿದೆ. ಶೋಷಿತ ವರ್ಗದ ಜನ, ಆ ಮುಖಂಡರುಗಳಿಗೆ ಹೇಳ್ತೀನಿ, ಎಷ್ಟರ ಮಟ್ಟಿಗೆ ಇವತ್ತು ಸಿದ್ದರಾಮಯ್ಯ ನಿಮ್ಮ ಬದುಕನ್ನು ಸರಿಪಡಿಸಿದ್ದಾರೆ, ಎಷ್ಟರ ಮಟ್ಟಿಗೆ ಇವತ್ತು ಎಲ್ಲಾ ಸಮಾಜಗಳ ಬಂಧುಗಳನ್ನ ಇವ ನನ್ನವ ಅಂತಕ್ಕಂಥ ಒಂದು ರೀತಿಯಲ್ಲಿ ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ಈ ಸರ್ಕಾರದ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಶೋಷಿತ ವರ್ಗದ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ, ಯಾವ ಶೋಷಿತ ವರ್ಗ ಏನ್ ಮಾಡಿದ್ದಾರೆ ಬನ್ನಿ ನನ್ನ ಜೊತೆ ತೋರಿಸ್ತೀನಿ. ದಿನ ನಮ್ಮ ಮನೆ ಹತ್ರ ಅರ್ಧ ಗಂಟೆ ನಿಂತ್ಕೊಳ್ಳಿ ಸಾಕು. ಆ ಶೋಷಿತ ವರ್ಗದ ಜನರ ಬದುಕು ಏನಾಗಿದೆ ನನ್ನ ಮುಂದೆ ಬಂದು ಯಾವ ಚರ್ಚೆ ಮಾಡ್ಲಿಕ್ಕೆ ಬರ್ತಾರೆ, ಆ ಸಂಕಷ್ಟಗಳನ್ನು ಹೇಳ್ಕೊಳಕ್ ಬರ್ತಾರೆ. ಬಂದು ಅರ್ಧ ಗಂಟೆ ಆ ಶೋಷಿತ ವರ್ಗದ ನಾಯಕರುಗಳು ಏನೊಂದು ಪದಾಧಿಕಾರಿಗಳಾಗಿದ್ದೀರಿ, ಒಂದು ಅರ್ಧ ಗಂಟೆ ನನ್ನ ಜೊತೆ ಬನ್ನಿ ತೋರಿಸ್ತೀನಿ. ಇವತ್ತು ರಾಜ್ಯದ ಶೋಷಿತ ವರ್ಗದ ಕುಟುಂಬಗಳು ಯಾವ ರೀತಿ ಇದ್ದಾವೆ. ಸಿದ್ದರಾಮಯ್ಯ ಅವರು 7 ವರ್ಷ ಮುಖ್ಯಮಂತ್ರಿ, ಮತ್ತೆ 2 ಬಾರಿ ಉಪಮುಖ್ಯಮಂತ್ರಿಯಾಗಿ 5 ವರ್ಷ 1 ಬಾರಿ, ಅಲ್ಲಿಂದ 16 ಬಜೆಟ್ ಇಟ್ಕೊಳ್ಳಿ. 7 ವರ್ಷ ಮುಖ್ಯಮಂತ್ರಿ, 7 ವರ್ಷ 7.5 ಉಪಮುಖ್ಯಮಂತ್ರಿ, ಈಗ 7.5 ಆಗೋಯ್ತು ಈಗ. ಆಮೇಲೆ ವಿರೋಧ ಪಕ್ಷದ ನಾಯಕರು ಬಹುಶಃ ಸುಮಾರು 25-30 ವರ್ಷ ಅಧಿಕಾರದಲ್ಲೇ ಇದ್ದಾರೆ. ಏನಪ್ಪ ಕೊಟ್ಟಿದ್ದು ನೋಡಿದಿರಾ? ಬಡವರ ಪರಿಸ್ಥಿತಿಗಳು ಏನಿದೆ ಅಂತ ಹೇಳಿ ಆ ರೈತರು ಬೀದಿಲಿ ಬಂದು ದಿನ ಪ್ರತಿಭಟನೆ ಮಾಡಬೇಕಾ? ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ರು, ಯಾವ ಸಂಘಟನೆಗಳು ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ರು? ನಾನಿದ್ದಂಥ 2 ಅವಧಿನಲ್ಲಿ. ಇವತ್ತು ಪ್ರತಿಭಟನೆ ಒಂದೊಂದು 15 ದಿವಸ 20 ದಿವಸ ಮಾಡ್ತಾರೆ. ಈ ಸರ್ಕಾರದಲ್ಲಿ ಹೋಗಿ ಯಾರಾದರೂ ಒಂದು ಜನಗಳ ಹತ್ರ ಹೋಗಿ ಮನವಿ ಸ್ವೀಕಾರ ಮಾಡ್ತಕ್ಕಂಥ ಒಂದು ಹೃದಯ ವೈಶಾಲ್ಯ ಇರ್ತಕ್ಕಂಥ ಸರ್ಕಾರ ಇದೆ. ಅದರಿಂದ ಇವತ್ತು ನಾವು ಬೆಂಗಳೂರು ನಗರದ ನಾಗರಿಕರಿಗೂ ಮನವಿ ಮಾಡ್ತೇನೆ, ಏನ್ ಕೊಟ್ಟರು 2.5 ವರ್ಷ ಬರೀ ಎಂಥದ್ದು ಗ್ರೇಟರ್ ಬೆಂಗಳೂರು GBA ಏನು 5 ಮೇಯರ್ ಮಾಡಿ ಏನ್ ಮಾಡ್ತೀರಪ್ಪ? ಏನ್ ಮಾಡಕ್ ಸಾಧ್ಯ ನೀವು? ದೇವೇಗೌಡರು 5 ನಗರಸಭೆ ವ್ಯಾಪ್ತಿ ತಂದ್ರು. ಆ 5 ನಗರಸಭೆ ವ್ಯಾಪ್ತಿನ ಬೆಂಗಳೂರು ನಗರದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸಿದ್ದು ನಾನಿದ್ದಾಗಲೇ 800 ಕಿಲೋಮೀಟರ್ಗೆ ವಿಸ್ತರಣೆ ಮಾಡೋದು. ಅದು ಮಾಡೋದಕ್ಕಿಂತ ಮುಂಚೆ ಏನಾಗಿತ್ತು? ಬೆಂಗಳೂರು 5 ನಗರಸಭೆಗಳಿತ್ತಲ್ಲ, ಒಂದು ರಸ್ತೆನಲ್ಲಿ ಕಾಂಕ್ರೀಟ್ ರೋಡ್ ಇಲ್ಲ, 100 ತಳ್ಳಿ ಸೇರಿಸಿದ್ದು. ಅದು ಭಾಗ ಬೇರೆ, ಒಂದು ಭಾಗ ಕುಡಿಯೋ ನೀರಿಲ್ಲ, ಒಂದೊಂದು ಮೈಲಿ ಇದನ್ನ ಬಿಂದೆ ಇಟ್ಕೊಂಡು ನಿಂತಿರೋದು ಕ್ಯೂನಲ್ಲಿ. ಇದೆಲ್ಲವನ್ನ ನೋಡೇ ನಾನು 2006ರಲ್ಲಿ ಇದೆಲ್ಲವನ್ನ ಬೃಹತ್ ಮಹಾನಗರ ಪಾಲಿಕೆಗೆ ಸೇರಿಸಿ ಬೆಂಗಳೂರು ನಗರದ ಅಭಿವೃದ್ಧಿ ಅಂತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದು ಆ ಸಮ್ಮಿಶ್ರ ಸರ್ಕಾರದಲ್ಲಿ ಇದೇ ಕುಮಾರಸ್ವಾಮಿ ಕೊಟ್ಟಿದ್ದು. ನಾವು ಪ್ರಚಾರ ಪಡೀಲಿಲ್ಲ, ಟೇಪ್ ಕಟ್ ಮಾಡ್ಕೊಂಡು ದಿನ ಟಿವಿಗಳಲ್ಲಿ ತೋರ್ಸಕ್ ಹೋಗಲಿಲ್ಲ. ನಾವು ಅದೇ ನಾವು ಮಾಡಿದ ತಪ್ಪು.
ಇವತ್ತು ಅಲ್ಲೆಲ್ಲೋ ನಾವು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಅವಕಾಶ ಕೊಟ್ಟರು. ನನಗೆ ದೇವೇಗೌಡರು ಪಿಯರ್ಲೆಸ್ ಕಂಪನಿ ಕತೆ ಹೇಳ್ತಾ ಇದ್ರು. 200 ಕೋಟಿ ಸಾಲ ಮಾಡಿ ಸಂಬಳ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನಿತ್ತು ಪರಿಸ್ಥಿತಿ ಅವರು ಮುಖ್ಯಮಂತ್ರಿ ಆದಾಗ ಅಂತ ಹೇಳಿ. ಇವತ್ತು ನಾನೇನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ ನರೇಂದ್ರ ಮೋದಿಯವರು, ನಾನು ರಿವ್ಯೂ ಮೀಟಿಂಗ್ಗಳು ಮಾಡಿದಾಗ ಇದೇ ಸ್ಟೀಲ್ ಮಿನಿಸ್ಟ್ರಿನಲ್ಲಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ವೈಜಾಗ್ ಸ್ಟೀಲ್ ಪ್ಲಾಂಟ್ ಏನಿದೆ 18,000 ಕೋಟಿ ಬ್ಯಾಂಕ್ ಸಾಲ 18,000 ಕೋಟಿ ಬ್ಯಾಂಕ್ ಸಾಲ ಮಾಡಿದ್ದಾರೆ. 18,000 ಕೋಟಿ ಯಾರು ಮೈನ್ನ ಮತ್ತೆ ಮಿನರಲ್ಸ್ನ ಕೋಲ್ನ ಸಪ್ಲೈ ಮಾಡಿದ್ದಾರೆ ಅವರಿಗೆ ದುಡ್ಡು ಕೊಡಬೇಕು. 35,000 ಕೋಟಿ ಕಮಿಟ್ಮೆಂಟ್. ಇವತ್ತು ಆ ಕಾರ್ಖಾನೆ ಮುಚ್ಚಿದ್ರು, ಕಾರ್ಖಾನೆ ಇವತ್ತು ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಇದು ನಾವು ಕೊಟ್ಟಂತ ಕೊಡುಗೆ ಏನಿದೆ, ಬ್ಯಾಂಕ್ನವ್ರು ಒಪ್ಪಲಿಲ್ಲ. 18,000 ಕೋಟಿ ಸಾಲ ಇದೆ, ನಾವು ಮತ್ತೆ ಫರ್ದರ್ ನಾವು ಫೈನಾನ್ಸ್ ಮಾಡೋಕ್ಕಾಗಲ್ಲ ಅಂತ. ನರೇಂದ್ರ ಮೋದಿ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಹತ್ರ ಕೂತು ಅವ್ರನ್ನ ಕನ್ವಿನ್ಸ್ ಮಾಡಿ ಅಲ್ಲೇನು ಮಾಡಿದ್ದೇವೆ, ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಶ್ರಮ ಪಡ್ತಾ ಇದ್ದೇನೆ. ಅದಕ್ಕೂ ಸಹ ಬಹುಶಃ ಮುಂದಿನ ಸಂಕ್ರಾಂತಿ ಒಳಗೆ ಒಂದು ಉತ್ತಮವಾದಂಥ ಒಳ್ಳೆಯ ಒಂದು ಸುದ್ದಿಯನ್ನ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟಿಗೂ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಸದ್ಯದಲ್ಲೇ ಆಗುತ್ತೆ. ಪಕ್ಕದ ನಮ್ಮ ತಮಿಳುನಾಡಿನ ಸೇಲಂ ಅತ್ಯಂತ ವರ್ಲ್ಡ್ ಕ್ಲಾಸ್ ಆಗ್ತಿಲ್ಲ ಫ್ಯಾಕ್ಟರಿ ಅದು, ಸೇಲಂ ಸ್ಟೀಲ್ ಇಂಡಸ್ಟ್ರಿ. ಅದನ್ನು ಮುಚ್ಚತಕ್ಕಂಥ ಪರಿಸ್ಥಿತಿ. ಅದಕ್ಕೊಂದು ಜೀವ ಕೊಡ್ತಾ ಇದ್ದೇವೆ. ಈ ಕೆಲಸ ಮಾಡ್ತಾ ಇದ್ದೇವೆ. ಮೊನ್ನೆ ಒರಿಸ್ಸಾಗೆ ಹೋಗಿದ್ದೆ 3 ದಿನ. ಹಲವಾರು ಸಮಸ್ಯೆಗಳಿತ್ತು. ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಅಲ್ಲಿಯ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೇವೆ. ನಮ್ಮ ರಾಜ್ಯದಲ್ಲಿ ಏನಾಗಿದೆ, ನಮ್ಮ ರಾಜ್ಯದ ಈ ಸರ್ಕಾರಕ್ಕೆ ಒಂದು QSL ಕಾರ್ಖಾನೆ ಮುಚ್ಚ ಪರಿಸ್ಥಿತಿ ತಂದಿದ್ದಾರೆ. ಈಗ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಂತ ಒಂದು ಕಾರ್ಖಾನೆ ಇದೆ. ನಾನು 2-3 ಬಾರಿ ರಿಕ್ವೆಸ್ಟ್ ಮಾಡಿದ್ರು. ಇವತ್ತು ಆ ಕಾರ್ಖಾನೆಗೆ ಒಂದು ಹೊಸ ಒಂದು ಇದಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಸರ್ಕಾರ ನಮ್ಮನ್ನು ಉಪಯೋಗ ಮಾಡ್ಕೊಳ್ಳಕ್ಕೆ ತಯಾರಾಗಿಲ್ಲ. ಬರೀ ಹೇಳಿಕೆ ಕೊಟ್ಟರೆ ಏನಾಯ್ತು?